ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಐಕಾನಿಕ್ ಫಿಟ್ನೆಸ್ ಪ್ರಸ್ತುತಪಡಿಸಿದ ಕರ್ನಾಟಕ ಕ್ರಿಯೇಟರ್ ಅವಾರ್ಡ್ 2026ರ ಪ್ರಶಸ್ತಿ ಪ್ರದಾನ ಸಮಾರಂಭ ಕೆಆರ್ ಪುರಂನ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ಸಮಾರಂಭದಲ್ಲಿ ಗಣ್ಯರು ಭಾಗಿಯಾಗಿದ್ದರು. ಐಕಾನಿಕ್ ಫಿಟ್ನೆಸ್ನ ಸಂಸ್ಥಾಪಕರು ಹಾಗೂ ಸಿಇಒ ಆದ ಮೊಹಮ್ಮದ್ ಸೊಯಲ್ ಅವರ ನೇತೃತ್ವದಲ್ಲಿ ನಡೆದ ಸಮಾರಂಭದಲ್ಲಿ ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿಯಾದ ನಜೀರ್ ಅಹಮದ್ ಭಾಗಿಯಾಗಿ ಪ್ರಶಸ್ತಿ ಪ್ರದಾನ ಮಾಡಿದರು. ನೂರಾರು ಜನರನ್ನು ಈ ಕ್ರಿಯೇಟರ್ ಕಾರ್ಯಕ್ರಮದಲ್ಲಿ ಗುರುತಿಸಿ ಸನ್ಮಾನಿಸಲಾಯಿತು. ಸಿಸಿಎ ಸಹಭಾಗಿತ್ವ ವಹಿಸಿತ್ತು. ಸಮಾರಂಭದಲ್ಲಿ ಮಾತನಾಡಿದ ನಜೀರ್ ಅಹಮದ್ ಅವರು ಪ್ರಶಸ್ತಿ ಪುರಸ್ಕೃತರಿಗೆ ಶುಭ ಹಾರೈಸಿದರು. ಇನ್ನು ಐಕಾನಿಕ್ ಫಿಟ್ನೆಸ್ ಸಂಸ್ಥೆಯ ಸಂಸ್ಥಾಪಕರಾದ ಮೊಹಮ್ಮದ್ ಸೊಯಲ್ ಅವರು ತಮ್ಮ ಈ ಒಂದು ಕಾರ್ಯಕ್ಕೆ ಎಲ್ಲರ ಸಹಕಾರ ಬೇಕು ಅಂತ ಹೇಳಿದರು. ಜಿ ಕನ್ನಡ ನ್ಯೂಸ್ನ ಪ್ರಧಾನ ಸಂಪಾದಕರಾದ ಎಸ್ ರವಿಗೌಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. Is that the only thing? Today, being the auspicious day of Shivratri, I could see that many places, many celebrations are happening. Same way, today you also have a function to encourage the influencers and the creators. Social media has made a world of change. Today, anybody want to do shopping, they browse and they wanted to find out whether they are buying a right product, right quality, right sizes, right prices. So the influencers have also got a huge responsibility because people believe you people. ಕರ್ನಾಟಕ ಕ್ರಿಯೇಟರ್ಸ್ ಅವಾರ್ಡ್ ಅಂತ ಹೇಳ್ಬಿಟ್ಟು ನಾವು ಒಂದು ಇವೆಂಟ್ ಮಾಡಿದ್ದೀರಿ. ಇನ್ಫ್ಲೂಯೆನ್ಸರ್ಸ್ ಏನೇನಿದ್ದಾರೋ ಅವರು ತುಂಬಾ ಕಷ್ಟ ಬೀಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೊಂದು ಅಪ್ರಿಸಿಯೇಷನ್ ಮಾಡಿಬಿಟ್ಟು ಅವ್ರಿಗೆ ಒಂದು ಪ್ರಶಸ್ತಿ ಕೊಡ್ತಾ ಇದ್ದೀರಿ. ಆ್ಯಂಡ್ ಇವೆಂಟ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಹೋಯಿತು. ಓವರ್ವೆಲ್ಮ್ಡ್ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ. ಇದು ನಮ್ಮದು ಫಸ್ಟು ಇವೆಂಟ್ ಮಾಡಿರೋದು. ಇದರಲ್ಲಿ ಓವರ್ವೆಲ್ಮ್ಡ್ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಜಿ ಮೀಡಿಯಾ. I have my colleague Professor P.C. Lokesh and myself, Professor S.K. Azad. We have rendered our services in the court almost for 30 long years, 3 decades. So what we have as professors and as practicing counsels and consultants to this CCIA, we would like to recommend and suggest that the influencers group, the association, on the content creators play a very vital role